ಅಡಿಗೆ ಯಾರ್ಯಾರು ಏನೇನು ಮಾಡಿದ್ರವ? ಬ್ಯಾಸಿಗೆ ಬಂತು, ಊಟನೇ ಹೋಗಂಗಿಲ್ಲವ ಯವ್ವ. ಈಗ ಅಡಿಗೆದೊಂದು ದೊಡ್ಡ ಚಿಂತೆನೆ. ಹೌದ್ರಿವ ಮಮ್ಮಿ, ಬ್ಯಾಸಿಗ್ಯಾಗ ಊಟ ಸರಿಯಾಗಿ ಹೋಗ್ಲಾರ್ದಕ್ಕೊಂದು. ಆದ್ರೆ ಅಡಿಗೆ ಮಾಡಲಿಲ್ಲ ಅಂತ ಸಮಾಧಾನ ಒಂದು ಆಗಂಗಿಲ್ರಿ. ಚಪಾತಿನೇ ಬೇಕಂತಾವ್ರಿ ಹುಡುಗರು. ನಮಗರೆ ಈ ಚಪಾತಿ ತಿಂದ್ರೆ ಹೀಟ್ ಆಗ್ತದ. ಅದಕ್ಕೆ ಬಕ್ರಿ ಇಂಥವೇನ್ರ ರಾಗಿ ರೊಟ್ಟಿ ಇಂಥವು ಏನರ ಮಾಡಬೇಕು ಅಂತ ಅನ್ಕೊಂತೀವಲ್ಲ, ತಿನ್ನಂಗಿಲ್ರಿ ಅವು. ನಮ್ಮ ಮನ್ಯಾಗೂ ಅದೇ ಕೂಡ ನೋಡುವ, ಬಕ್ರಿ ಮಾಡಿತಂದ್ರೆ ಮುಖ ಹಿಂಗೆ ಮಾಡ್ತಾರೆ. ತಿನ್ನ ಚಪಾತಿ ಅಂದ್ರೆ ಹೆಂಗೆ ಹೇಳೋದ ನೀನು? ಬ್ಯಾಸಿಗದ ಮೊದಲೇ ಒಂದು ಸ್ವಲ್ಪ ಏನರ ಕೋಸಂಬರಿ ಕಲಿಸಿದ್ರೆ ತಿಂತಾವ, ಅದನ್ನೂ ಇಲ್ಲ. ಬರೀ ದಾಲ್ ಫ್ರೈ ಚಪಾತಿ. ಹೌದ್ರಿವ, ಏನಾರ ಹೇಳ್ರಿ, ಈಗಿನ ಹುಡುಗರು ಒಟ್ಟ ಕಾಯಿಪಲ್ಯನೇ ತಿನ್ನಂಗಿಲ್ಲ. ಅವಾಗ ನಮ್ಮ ಮನ್ಯಾಗ ನೋಡಿದ್ರಿಲ್ರಿ, ಏನಾರ ಒಂದು ಪಲ್ಯ ಮಾಡಿಟ್ಬಿಡ ಈಗ ನಮ್ಮವ್ವ, ಅದನ್ನೇ ತಿಂತಿದ್ದೀವ್ರಿ. ಈಗ ಅದು ಬ್ಯಾಡ ಇದು ಬ್ಯಾಡ ಗನ ಗೋಳ್ರಿವ ಹುಡುಗರ್ದು. ಹೌದವ ಯವ್ವ, ಗೋಳು ಅನ್ನೋದಕ್ಕಿಂತ ನೀವು ಕೊಟ್ಟು ಸಲಿಗೆ ಬಿಡಾನಿನ ಒತ್ತಾಯ ಮಾಡಿ ತಿನ್ನಿಸ್ಬೇಕು, ಇಲ್ಲಾಂದ್ರೆ ಹಾಕಿ ಬಡಿಬೇಕು. ಒಂದಿನ ಉಪವಾಸ ಕೆಡವ್ರಿ, ತಾಯ ಬಂದು ತಿಂತಾರೆ ಸೀದಾ. ನಾನು ಹಂಗೆ ಅನ್ಕೋತಿರ್ತೀನಿ ರೀ ಒಂದೊಂದ್ಸಲ. ಅದಕ್ಕಂತಾನೆ ಉಪವಾಸ ಕೆಡವಿರ್ತೀನಿ ರೀ. ಆದ್ರೆ ಮಧ್ಯಾಹ್ನ ತಾನ ಬಿಟ್ಟಿರ್ತೀನಲ್ಲ, ಸುಮ್ಮನೆ ಇರ್ತಾರ್ರಿ, ಬೇಕು ಅನ್ನಂಗಿಲ್ಲ ಏನೂ ಇಲ್ಲ. ಈಗ ಮುಖ ಮಾಡ್ಕೊಂಡು ಕೊಡ್ತಾವ, ನಮಗೆ ನೋಡಕ್ಕೆ ಆಗಂಗಿಲ್ಲ. ಪಾಪ ನೆಶಿ ಮತ್ತು ಕರೆದು ಅವ್ರು ಏನಂತಾರೆ ಆ ಪಲ್ಯ ಮಾಡಿ ಕೊಟ್ಟು ಬಿಡಿದ್ರಿ. ಮೊಸರು ಹಿಂಡಿ ಒಂದು ಇಷ್ಟಪಡ್ತಾರೆ ನಾವು. ಶೇಂಗಾ ಹಿಂಡಿ ಕೊಟ್ಟಿಟ್ಟಿರ್ಬೇಕು, ದಾಲ್ ಫ್ರೈ ಇಲ್ಲಾಂದ್ರೆ ಮೊಸರು ಪುಡಿ. ಅದು ಕರೆ ಬಿಡ್ರಿ, ಮೊಸರು ಹಿಂಡಿ ಅಂತೂ ಎಲ್ಲ ಹುಡುಗರಿಗೆ ಫೇವ್ರೇಟ್ ಅದು. ಆದಷ್ಟು ಈ ಬೇಸಿಗೆಗೆ ಲೈಟಾಗೇನೆ ಊಟ ಮಾಡ್ಬೇಕು ಬಿಡ. ಸಂತೆನ ನೀರು ಕುಡಿಸ್ತದಲ್ಲ, ಅದ್ರಾಗಿ ದೋಸೆ ಗೀಸೆ ಅಂತೂ ಒಟ್ಟು ತಿನ್ಬಾರ್ದವ ಯವ್ವ ಬೇಸಿಗೆಯಾಗ. ಏನೋ ಅಂತಾರಲ್ಲ, ದೋಸೆದಂಥ ಊಟ ಅಲ್ಲ ದಾಸರ ಆಟ ಅಲ್ಲ ಅಂತಾರಲ್ಲ, ಹಂಗೆ ನೋಡು. ದೋಸೆ ತಿಂದಿವಂದ್ರೆ ಸಂತೆನ ನೀರು ಕುಡಿಸ್ತದಲ್ಲ, ಈ ಉಪ್ಪಿಟ್ಟು ಒಂದು ಹಂಗೆ ಕಾಂಕ್ರೀಟ್ ಬಿದ್ದಂಗೆ. ಅದ್ರಾಗೀಗ ಮದುವೆ ಮುಂಜ್ವಿ ಭಾಳ ಫಂಕ್ಷನ್ಗಳು, ಅಲ್ಲಿ ಹೋಗೋದಕ್ಕೆ ಬ್ಯಾಸಿಗೆ ಕುದಿ ಕುಚ್ಚೋದಕ್ಕೆ ಗದ್ಲ ಒಟ್ಟ ಆಗಿ ಬರಂಗಿಲ್ಲ ಯವ್ವ. ರಟ್ಟಿನಂತ ಸೀರೆ ಉಟ್ಕೊಳ್ಳೋದು ಅಂತೂ ಸಾಧ್ಯನೇ ಇಲ್ಲ ನಂಗೆ ಅನ್ಸುತ್ತೆ. ನಾವು ಅದಕ್ಕೆ ಮೆತ್ತನ ಸೀರೆ ಮಾಡಿಬಿಟ್ಟಿ ನಾ ಅಂತಾರೆ ಈಗ. ಹೌದ್ರಿ ಮಮ್ಮಿ, ಈಗ ಬಾರ್ಡ್ರ್ ಸೀರೆ ಉಟ್ಕೊಂಡು ಹೋದ್ವಿ ಅಂದ್ರೆ ಯಾವಾಗ ಬಿಚ್ಚಿ ಹೋಗಿಲ್ಲವ ನಂಗೆ ಅನಿಸ್ತಿರ್ತದೆ. ಅದಕ್ಕೆ ಈಗ ಲೈಟ್ ವೇಟ್ ಬಂದಾವಲ್ರಿ, ನಾನು ಅಂಥವೇ ಜಾಸ್ತಿ ತೊಗೊಂಬಿಟ್ಟೇನಿ ರೀ. ಹೌದೌದ್ರಿ, ಅಂಚಿನ ಸೀರೆಗಳು ಅಲ್ಲದಂಗೆ ಆತಾವ. ಆಮೇಲೆ ಈಗ ರಾಗಿ ಹಿಟ್ಟು ಜಾಸ್ತಿ ಯೂಸ್ ಮಾಡ್ಬೇಕು ನೋಡು. ಜೋಳದ ಹಿಟ್ಟು, ರಾಗಿ ಹಿಟ್ಟು ಬ್ಯಾಸಿಗೆ ಯಾವ ಭಾಳ ಚಲೋ. ರಾಗಿ ಮುದ್ದೆ ಮಾಡ್ಲಿಕ್ಕೆ ಬರ್ತದ ಅನ್ಸುಮ್ಮ ನಿನಗೆ? ಬರ್ತದವ, ನಾ ಅವಾಗ ಮಾಡಿರ್ತೀನಿ ರೀ. ಈಗಂತೂ ಬ್ಯಾಸಿಗೆ ಬಂತಲ್ಲ, ಸಂಜೆ ಮುಂದೆ ಜಾಸ್ತಿ ರಾಗಿ ಮುದ್ದೆನೇ ಮಾಡಿಬಿಟ್ಟಿರ್ತೀನಿ. ನನಗೆ ಅದೊಂದು ಬರಂಗಿಲ್ಲ ದಿನ, ಗಂಟು ಆಗ್ಬಿಡ್ತವ ಎಷ್ಟು ತಿರ್ಬೇಕು ಹೋದ್ರೂ. ಅದು ಸುಮ್ಮನೆ ಭಾಳ ತಿರೋದು ಅಂತೀವ್ರಿ. ಭಾಳ ಈಸಿ ಅದು. ಏನಿಲ್ರಿ, ನೀರು ಹಾಕಿರ್ತೀವಲ್ರಿ, ಅದ್ರಾಗ ಒಂಚೂರು ಕುದಿ ಮುಂದಾಗ ಸ್ವಲ್ಪ ಹಿಟ್ಟು ಹಾಕ್ಬೇಕ್ರಿ. ಅದು ಹಿಟ್ಟು ಹಾಕಿ ಕುದಿತಿರ್ತದೆ ನೋಡು, ಆವಾಗ ಫುಲ್ ಭಾಳಷ್ಟು ಹಿಟ್ಟು ಹಾಕಿ ಮುಚ್ಚಿಟ್ಬಿಡ್ಬೇಕ್ರಿ ಅಷ್ಟೇ. ಆಮೇಲೆ ಅದು ಒಂದು ಸ್ವಲ್ಪ ಉಮ್ಗೋಯ್ತದಲ್ಲ, ಅವಾಗ ಗರ ಒಂಚೂರು ಚೆಂದಾಗಿ ತಿರುಗಬೇಕ್ರಿ, ಅಂದ್ರೆ ಗಂಟಾಗಂಗಿಲ್ಲ. ಅದೇನು ಇಷ್ಟೇ ನೀರಿಗೆ ಇಷ್ಟೇ ಹಿಟ್ಟು ಹಾಕ್ಬೇಕಂತ ಏನಾರ ಅಳತದ ಅನ್ಸುಮ್ಮ? ಹಂಗೇನಿಲ್ರಿ ಮಮ್ಮಿ, ಅದು ಬಿಡ್ರಿ. ಆದ್ರೆ ಹಂಗೆ ಅಳತಿ ಮಾಡಿ ತೋರಿಸ್ತಿರ್ತಾರ, ಅಷ್ಟು ಇದು ಗೊತ್ತಿಲ್ರಿ. ನೀರು ಇಟ್ಟಿರ್ತೀವಲ್ರಿ, ಅದು ನೀರು ಎಷ್ಟು ಹಿಡಿತದಲ್ಲ ಅಷ್ಟು ಹಿಟ್ಟು ಹಾಕ್ಬೇಕ್ರಿ. ಒಂಚೂರು ಗಟ್ಟಿ ಬರಂಗೆ ಹಿಟ್ಟು ಹಾಕಿ ಸ್ವಲ್ಪ ಹಿಂಗೆ ಒಂದ್ಸಲ ಕೈ ಆಡಿಸಿ ಮ್ಯಾಲೆ ಪ್ಲೇಟ್ ಮುಚ್ಚಿಟ್ಬಿಟ್ಟು ಬಂದ್ರೆ ಅದು ಹುಮ್ಗೋಯ್ತದ್ರಿ ಚೆಂದಾಗಿ ತಾನೇ. ಅದೇನು ಪೂರ್ತಿ ಅವಾಗ ತಿರುಗಬೇಕಂತ ನೆನಂಗಿಲ್ಲ. ಅದು ಹುಮ್ಗೋಯ್ದಿಂದ ಆಮೇಲೆ ಸ್ವಲ್ಪ ತಿರುಗಿಸ್ಬೇಕಾಗ್ತದೆ ರೀ. ಅವಾಗ ಅಂದ್ರೆ ಹೊಟ್ಟೆ ಗಂಟು ಬರಂಗಿಲ್ಲ. ಹೌದಾ? ಅದೇ ಒಂದ್ಸಲ ಕೊಟ್ಟಿದ್ದೆಲ್ಲ ತಿಂದಿದ್ದೇವ, ಚಲೋ ಆಗಿತ್ತು. ಒಟ್ಟೆ ಗಂಟಾಗಿದ್ದಿಲ್ಲ, ಅದಕ್ಕಂತೇನಿ. ನೀ ಸಾರನ್ನು ಭಾರಿ ರುಚಿ ಮಾಡ್ತಿ ಬಿಡ ಸುಮ್ಮ. ಹಂಗೇನಿಲ್ರಿ ಮಮ್ಮಿ, ನಿಮ್ಮಷ್ಟೇನು ರುಚಿ ಆಗ್ತದ. ಸುಮ್ಮ ಮುದ್ದೆ ಜೊತೆ ಬೇರೆ ಬೇರೆ ಸಾರಾದ್ರೆ ಚಲೋ ಆಗ್ತದ ಅಂತೇಳಿ ವೆರೈಟಿ ಮಾಡಿರ್ತೀನಿ ರೀ. ಏನಾರ ಏನು ನಿಮ್ಮ ಸಂಬಂಧಿಕರದಾಗ ಯಾವ್ರ ಮುಂಜ್ವಿ ಲಗ್ನ ಅವನವ ಈ ಸಲ? ಮುಂಜ್ವಿ ಅದ ರೀ ಈ ಸಲ. ಮುಂಜ್ವಿ ಮಾಡ್ತೀನಿ ಅಂತಾರೀ ನಮ್ಮ ಅಣ್ಣನ ಮಗಂತೂ. ನೋಡ್ಬೇಕು ಏನು ಮಾಡ್ತಾರನೆ. ನಿಮ್ಮ ಮನ್ಯಾಗ ರೀ ಯಾರ್ದಾರ ಲಗ್ನ ಮುಂಜ್ವಿ ಅವೇನ್ರಿ ಮಮ್ಮಿ? ನಮ್ಮ ಅಕ್ಕನ ಮೊಮ್ಮಗಳಿಗೇನ ನೋಡ್ಯಾರಂತ, ಈ ಸಲ ಮದ್ವೆ ಮಾಡ್ತೀವ ಅಂತ ಅಂದಿದ್ರವ. ಏನು ಮಾಡ್ತಾರೆ ಏನಾಗ ಗೊತ್ತಾಗಿಲ್ಲ ಅಷ್ಟೊಂದು. ಇದ್ರೂ ಇರ್ಬೋದು, ಅವಳಿಗೆ ಲಗ್ನ ಒಂದು ಅದು. ಲಗ್ನಗಳು ಮುಂಜಿಗಳು ಬಂದ್ರೆ ಏನ್ರಿ. ಆದ್ರೂ ಫಂಕ್ಷನ್ಗಳು ಇರಲಿಲ್ಲ ಅಂದ್ರೆ ಹಾಳು ಅನಿಸ್ತದಿಲ್ರಿ ಮಮ್ಮಿ. ಒಂದರ ನಮ್ಮ ರಿಲೇಷನ್ದಾಗ ಯಾರ್ದಾರ ಆಗ್ಲಿಲ್ಲ ಅಂದ್ರೆ ಅಯ್ಯವ್ವ ಯಾರ್ದೋ ಆಗ್ಲಿಲ್ಲವ ಈ ಸಲ ಫಂಕ್ಷನ್ಗಳು ಅಂತೇಳಿ ಎಷ್ಟು ಚಡ್ಪಡಿಸ್ತಿರ್ತೀವಿ. ಇರ್ಬೇಕ್ರಿ ಫಂಕ್ಷನ್ಗಳು ಇದ್ರೇ ಚಂದ. ಆದ್ರೆ ಬ್ಯಾಸಿಗೆ ಒಂದು ಸ್ವಲ್ಪ ಹೋದಾಗ ತ್ರಾಸದಂಗೆ ಆಗ್ತದ. ನೀ ಏನಂದಿಲ್ಲ ಅದು ಕರೆ ನೋಡು ಸುಮ್ಮ. ಫಂಕ್ಷನ್ಗಳು ಇರಲಿಲ್ಲ ಅಂದ್ರೆ ನನಗೂ ಭಾಳ ಹೇಳದಂಗೆ ಆಗ್ತದವ. ಸಂಬಂಧಿಕರದಾಗ ಯಾವುದು ಇರಲಿಲ್ಲ ಅಂದ್ರೆ ಚಂದಾಗೆ ರೆಡಿ ಆಗೋದು, ಅದು ಹೆಣ್ಮಕ್ಳಿಗೆ ಚಂದಲ್ಲ. ಮತ್ತು ಎಷ್ಟು ಬ್ಯಾಸಿಗಿದ್ರೂ ಎಷ್ಟು ಯಾಕೆ ಕುದಿಸಲ್ದಾಗದ. ಆದ್ರೆ ಸಂಬಂಧಿಕರ ಜೊತೆ ಅಷ್ಟು ಸೇರ್ತೀವಿ, ಮಾತಾಡ್ತೀವಿ ಅನ್ನೋದು ಅದ್ರ ಖುಷಿನೇ ಬೇರೆ ಇರ್ತದೆ. ಹೌದೌದ್ರಿ, ಅದು ಕರೆ ಅದ. ಈ ಗಂಡಸ ಮಕ್ಳು ಅಷ್ಟೊಂದು ಇಷ್ಟಪಡಂಗಿಲ್ಲ ರೀ ಫಂಕ್ಷನ್ಗಳಿಗೆ. ಅವ್ರು ಹಂಗೆ ತಲೆನೇ ಕೆಡಿಸ್ಕೊಳಂಗಿಲ್ಲ. ಆದ್ರೆ ನಮ್ಮ ಹೆಣ್ಮಕ್ಳಿಗೇ ಒಂದು ಸ್ವಲ್ಪ ಹೋಗ್ಬೇಕು, ಮಾಡಬೇಕು, ಫಂಕ್ಷನ್ಗೆ ಅಟೆಂಡ್ ಆಗಬೇಕು ಅನ್ನೋದು ಭಾಳ ಇರ್ತದೆ ರೀ. ಏನು ಫಂಕ್ಷನ್ ಬಿಡ ನೀನು, ಇಷ್ಟು ಹೈರಾಣ ಆಗಿ ಪಾಪ ಎಲ್ಲ ರೊಕ್ಕ ಖರ್ಚು ಮಾಡಿ ತಂದೆ ತಾಯಿ ಲಗ್ನ ಮಾಡಿರ್ತಾವ. ಒಂದು ವರ್ಷ ಆಯ್ತು ಬಾಳಂಗಿಲ್ಲ ವಯ್ಯವ. ಈಗಿನ ಹುಡುಗಿಯರು ಡೈವರ್ಸ್ ತೊಗೊಂಡ ಬಂದ್ಬಿಡ್ತಾವ. ಏನು ಮದುವೆ ಎಂಥ ಕಾಲ ಬಂತವ ಯವ್ವ ತಾಯಿ. ಒಟ್ಟು ಹೊಂದಾಣಿಕೆ ಅನ್ನೋದು ಇಲ್ಲಿ ನೋಡುವ ಈಗಿನ ಹುಡುಗಿಯರಿ. ಯಾಕ್ರಿ ಮಮ್ಮಿ ಎಷ್ಟು ಬೇಜಾರು ಮಾಡ್ಕೊಂಡ್ರಲ್ಲ? ಯಾರ್ದು ಏನಾಯ್ತು ರೀ ಈಗ?
ಅಯ್ಯ ಆಕಿ ನಮ್ಮ ಶ್ರುತಿ ಫ್ರೆಂಡ್ ಇದ್ದಾಳಲ್ಲ ಯವ್ವ, ಮನ್ನಿ ಅವ್ರ ಅಪ್ಪ ಪಾಪ ಸಾಲ ಸೂಲ ಮಾಡಿ ಎಷ್ಟು ಧೂಮ್ ಧಾಮ್ ಮದುವೆ ಮಾಡ್ಯಾನ. 1 ವರ್ಷ ಆಗಿಲ್ಲ ಏನ ಲಗ್ನ ಆಗಿ. ಒಲ್ಲಪ್ಪ ನನಗೆ ಅವನ ಜೊತೆ ಇರೋದು ಆಗಂಗಿಲ್ಲ, ನನಗೆ ಅವ ಅಡ್ಜಸ್ಟ್ ಆಗಂಗಿಲ್ಲ ಅಂತೇಳಿ ಬಿಟ್ಟು ಬಂದಾಳ ನೋಡಿ. ಈಗ ಮನೆಗೆ ಬಂದು ಕೂತಾಳ ನೋಡುವ. ಏನು ಮಾಡ್ತೀರಿ ಹಿಂಗಾದ್ರೆ? ಹೌದ್ರವ್ವ, ಈಗಿನ ಹುಡುಗಿಯರಿಗೆ ಹುಡುಗರಿಗೆ ಒಟ್ಟ ಪೇಷನ್ಸ್ ಅನ್ನೋದು ಇಲ್ರಿ. ಅಲ್ಲ, ನಮ್ಮ ಅಪ್ಪ ಅಮ್ಮ ಇಷ್ಟೆಲ್ಲ ಖರ್ಚು ಮಾಡ್ಯಾರ, ನಮ್ಮ ಸಂಬಂಧ ಇಷ್ಟು ಬಡ್ದಾಡ್ತಾವ, ಒಂದು ಸ್ವಲ್ಪ ಹೆಂಗಾರ ಆಗಲಕ್ಕ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದು ಒಟ್ಟು ತಲೆಗಿಲ್ಲ ನೋಡ್ರಿ ಅವಕ್ಕ. ಏನು ನೀನು ನನಗೆ ಹೊಂದ್ಕೊಳ್ಳಂಗಿಲ್ಲ, ಆಯ್ತು ತಗೋ ಡ್ರೈವರ್ಸ್ ಅಂತೇಳಿ ಬಂದ್ಬಿಡ್ತಾರ್ರಿ. ಈಗ ಅಂತ ಕಾಲನೇ ಬಂದ್ಬಿಟ್ಟದ್ರಿ ಮಮ್ಮಿ. ಹೌದ್ರವ್ವ ಯವ್ವ, ಈಗಂತೂ ಇಷ್ಟಿಷ್ಟಕ್ಕೆ ಜಗಾಡ್ತಾವ್ರಿ. ನಾವು ಜಗಾಡ್ತೀವಿ ಬಿಡು, ಇಲ್ಲ ನಂಗಿಲ್ಲ, ಗಂಡ ಹೆಂಡತಿ ಜಗಾಡ್ತೀವಿ. ಜಗಾಡಿದ್ರು ನಮ್ಮದು ದೊಂದು ಜಗಳ ಆದ್ರೆ ಸಹಿತ ಎಷ್ಟು ಹೊಂದ್ಕೊಂಡು ಮಾತಾಡೋದು ಅದು ಕೂಡಿ ಇದ್ದು ಬಿಡ್ತೀವೋ ಯವ್ವ. ನಾವೇನು ಕಷ್ಟ ಬಂದ್ರೂ ಯಾರ ಮುಂದೆ ಹೇಳ್ಕೊಳಂಗಿಲ್ಲ, ಏನು ಮಾಡಂಗಿಲ್ಲ. ಈಗ ಒಂದು ಸ್ವಲ್ಪ ಎಳ್ಳು ಕಾಳಷ್ಟು ಕಷ್ಟ ಆಗ್ಬಿಡ್ತಾವ. ಈಗ ಒಂದು ಹುಡುಗೇನು ಅನ್ನಲ್ಲಿ ಹೆಚ್ಚು ಕಡಿಮೆ ಆದ್ನಿಲ್ಲ, ಅಥವಾ ಹುಡುಗೇನಾದ್ರು ಹೆಚ್ಚು ಕಡಿಮೆ ಆಯ್ತಿಲ್ಲ, ಇಬ್ರು ಮುಗೀತು ಅಲ್ಲಿಗೆ ಕಟ್ಟ ಅವರಿಬ್ಬರು ಸಂಬಂಧ. ಅದೇ ರೀ, ಒಂದು ಫಿಲಮ್ನಾಗ ಹೇಳಿಲ್ರಿ ಮಮ್ಮಿ, ಒಂದು ಸಹಿ ಮಾಡಿದ್ರೆ ಮದುವೆ, ಅದೇ ಇನ್ನೊಂದು ಸಹಿ ಮಾಡಿದ್ರೆ ಡೈವರ್ಸ್ ಅಂತೇಳಿ. ಹಂಗೆ ಆಗ್ಯದ ನೋಡ್ರಿ, ಈ ಜೀವನನೂ ಹಂಗೆ ಮಾಡ್ಲಿಕ್ಕೆ ಬಿಟ್ಟಾರೆ ಹುಡುಗರು. ನಮ್ಗೆ ತಂದೆ ತಾಯಿ ಮದುವೆ ಮಾಡಿಕೊಟ್ಟಾರ, ನಾವು ಹೊಂದ್ಕೊಂಡು ಮದುವೆ ಮಾಡ್ಕೊಂಡು ಇರಬೇಕು ಅನ್ನೋದು ಅವಕ್ಕೆ ತಲೆಗನೇ ಇಲ್ಲ. ಬಾರೇ ಖರ್ಚು ಮಾಡೋದು ನೋಡು. ಏನು ಮದುವೆಗಿಂತ ಮುಂಚೆ ಫೋಟೋ ಶೂಟ್ ಮಾಡೋದೇನು, ಮದುವೆ ಆದಮೇಲೆ ಹನಿಮೂನ್ಗೆ ಹೋಗೋದೇನು, ಅಲ್ಲಿ ತಿರುಗಾಡೋದು ಇಲ್ಲಿ ತಿರುಗಾಡೋದು, ಭಾರಿ ರೀಲ್ಸ್ ಮಾಡೋದು, ಅದು ಮಾಡೋದು ಇದು ಮಾಡೋದು, ಫುಲ್ ಎಂಜಾಯ್ ಮಾಡಿದಂಗೆ ಮಾಡ್ತಾವ. 1 ವರ್ಷ ಆದ್ಗನೇ ಸಾಕಾಗ್ಬಿಡ್ತದವ್ರಿಗೆ, ಮುಗೀತು ಡೈವರ್ಸನೇ ಅಲ್ಲಿಗೆ. ಈಗ ಹುಡುಗರು ಲವ್ ಮಾಡ್ತಿರ್ತಾವ, ಲವ್ ಹಂಗೆ ನೋಡು. ಲವ್ವರ ಏನು ಸೀರಿಯಸ್ ಆಗಿ ಮಾಡ್ತಾರನು? ನಮ್ಮ ಕಾಲದಾಗ ಎಲ್ಲಿ ನೋಡಿದ್ರಲ್ಲ, ಒಬ್ರನ್ನ ಲವ್ ಮಾಡಿದ್ರೆ ಅವ್ರನ್ನೇ ಮದುವೆ ಆಗ್ತಿದ್ರು. ಈಗ ಹಂಗಲ್ಲ, ಇಬ್ಬರು ಲವ್ ಮಾಡಿರ್ತಾರ, ಎಲ್ಲ ಕಡೆ ಸುತ್ತಾಡ್ತಾರ, ಎಲ್ಲ ಮಾಡ್ತಾರ. ಒಂದು ಸ್ವಲ್ಪ ಏನಾರ ಜಗಳ ಬಂದಾಗನೇ ಬ್ರೇಕಪ್ ಅಲ್ಲಿಗೆ. ಈ ಹುಡುಗನು ಅತಿ ನೀನೇ ಬೇಕು ಅಂತ ಹಿಂದೆ ಹೋಗಂಗಿಲ್ಲ, ಒಲ್ಲೆ ಅಂದ್ರೆ ಬಿಟ್ಬಿಡಂತಾರ. ಅವಾಗ ನಮ್ಮ ಕಾಲದಾಗ ಇವ್ವ ಏನು ಹುಡುಗರು ಇವ್ವ ತಾಯಿ, ಯಾರನ್ನ ಲವ್ ಮಾಡಿದ್ರಂದ್ರೆ ಆ ಹುಡುಗಿ ಒಲ್ಲೆ ಅಂದ್ಲಂದ್ರೆ ಸಾಕು, ದೇವದಾಸ ಆಗೋದು, ಚಾಕು ತೊಗೊಂಡು ಕೊಯ್ಕೊಳ್ಳೋದು, ಹಿಂದೆ ಬರೋದು, ಆಕಿನ್ನೇ ಮದುವೆ ಆಗತಾನ ಬಿಡ್ತಿದ್ದೇ ಇಲ್ಲ. ಅಷ್ಟು ರಿಯಲ್ ಆಗಿ ಪ್ರೀತಿ ಮಾಡ್ತಿದ್ರು. ಈಗಿನವ್ರು ಮಾಡ್ತಾರೆ ನೋಡು ಯವ್ವ ಪ್ರೀತಿ, ಏನೇನೇನೇನು ಪ್ರೀತಿ ಅನ್ನೋದೇ ಇರಂಗಿಲ್ಲ ಈಗಿಂದ್ರಾಗ. ಅಯ್ಯಯ್ಯ, ಅವಾಗಿನ ಹಂಗೆಲ್ಲಿ ಈಗ ಪ್ರೀತಿ ಮಾಡ್ತಾರ ಯವ್ವ. ಈಗ ಬರೇ ಮಜಾ ಮಾಡೋದು ನೋಡು. ಯಾವ ಹುಡುಗ ಶ್ರೀಮಂತ ಕಾಣ್ತಾನಲ್ಲ, ಯಾರ ಬಳಿ ದೊಡ್ಡ ಗಾಡಿ ಚಂದನ್ ಗಾಡಿ ಇರ್ತದಲ್ಲ, ಆ ಹುಡುಗನ ಹಿಂದೆ ಬಿದ್ದದು ಹುಡುಗಿಯರು ಹೋಗೋದು, ತಿರುಗಾಡೋದು, ಸುತ್ತಾಡೋದು, ಹೋಟೆಲ್ಗೆ ಹೋಗೋದು, ಪಿಕ್ಚರ್ಗೆ ಹೋಗೋದು, ಮೊಬೈಲ್ನಾಗ ಚಾಟ್ ಮಾಡೋದು, ರಾತ್ರಿ ಒಂದಿರ್ತಾನ ಮಾತಾಡೋದು, ಮುಗಿತು. ಇಷ್ಟೆಲ್ಲ ಮಾಡ್ತಾರೆ. ಸಾಕಾದಾಗನೇ ಆ ಹುಡುಗನ ಬಿಟ್ರ, ಅವನಿಗೂ ಆ ಹುಡುಗಿ ಬೇಸರ ಎಲ್ಲ ಬಿಟ್ಲ, ಇನ್ನೊಬ್ರು ನೋಡ್ಕೊಳ್ಳೋದು. ಹಿಂಗೆ ನಡೆದು ಬಿಟ್ಟದ. ಈಗ ನಮ್ಮ ಕಾಲಕ್ಕೆ ಈಗಿನ ಕಾಲಕ್ಕೆ ಭಾಳ ವ್ಯತ್ಯಾಸ ಅದಾಳ ಪ್ರೀತಿ ಬಗ್ಗೆ. ನಿನ್ನ ಜೀವನದಾಗ ಆಗಿಲ್ಲ, ಮತ್ತು ನಿಮ್ಮ ಮನೆಯವ್ರು ನಿನ್ನ ಎಷ್ಟು ಲವ್ ಮಾಡ್ತಿದ್ರಿ ಹೇಳು? ನೀವು ಅಲ್ಲಿ ಅಂದ್ರೂ 9 ವರ್ಷ ಕಾಯ್ದಾರೆ ನಿನ್ನ ಸಂಬಂಧ. 9 ವರ್ಷ ಕಾಯ್ದು ಅದೇ ಹುಡುಗಿನ ಮಾಡ್ಕೊಳ್ಳೋದಂದ್ರೆ ಗ್ರೇಟ್ ಇಲ್ಲ. ಮತ್ತು ಅವರು ಎಷ್ಟು ರಿಯಲ್ ಆಗಿ ಪ್ರೀತಿ ಮಾಡ್ತಿರ್ಬೇಕು. ಈಗಿನವ್ರು ಹಂಗೆ ಕಾಯ್ತಾರ? 1 ವರ್ಷ ಅಲ್ಲ, 6 ತಿಂಗಳು 1 ತಿಂಗಳು ಸಹಿತ ಕಾಯಂಗಿಲ್ಲ ಅಂತ ಹುಡುಗರಿಗೆ. ಏನ್ರಿ ಎಲ್ಲ ಆಂಟಿಗಳು ಸೇರಿ ಯಾಕೆ ಪ್ರೀತಿ ಬಗ್ಗೆ ಭಾಳ ಡಿಸ್ಕಸ್ ಮಾಡ್ಲಿಕ್ಕೆ ಬಿಟ್ಟಿರಲ್ಲ? ಬಾ, ಅದೇ ಪ್ರೀತಿ ಬಗ್ಗೆನೇ ಮಾತಾಡ್ಲಿಕ್ಕತ್ತಿದ್ವಿ ನಾವು. ಅಲ್ಲ, ಮೊದಲಿನ ಪ್ರೀತಿಗೆ ಈಗಿನ ಪ್ರೀತಿಗೆ ಎಷ್ಟು ವ್ಯತ್ಯಾಸ ಅಂತ ಹೇಳಿಕತ್ತಿದೆ. ಸುಮಾರು ಮನೆಯವ್ರು ನೋಡು 9 ವರ್ಷ ಕಾಯ್ದಾಕಿನ ಮದುವೆ ಆಗ್ಯಾರ. ಈಗಿನವ್ರು ಕಾಯ್ತಾರನ? ನಿಮ್ಮ ಫ್ರೆಂಡ್ಸ್ ಯಾರ ಹಂಗೆ ರಿಯಲ್ ಆಗಿ ಲವ್ ಮಾಡಿ ಮದುವೆ ಆಗಿ ಹೊಂದ್ಕೊಂಡು ಹೋಗಿದ್ದು ಹೌದಾ? ಒಂದು ಉದಾಹರಣೆ ತೋರಿಸಿ ನೋಡಮ್ಮ ಶ್ರುತಿ. ಅಯ್ಯಯ್ಯೋ, ಅಂಥವೆಲ್ಲ ಸೀನ್ ಇಲ್ರಿ ಆಂಟಿ. ಈಗ ಅವಾಗಿನ ಕಾಲದಾಗಿತ್ರಿ, ಅವ್ರನ್ನೇ ಪ್ರೀತಿ ಮಾಡಬೇಕು, ಅವ್ರು ಪ್ರೀತಿ ಮಾಡಿದವ್ರನ್ನೇ ಮದುವೆ ಆಗಬೇಕು ಅಂತ. ಈಗೇನು ಹಂಗಿಲ್ರಿ. ಯಾರು ಇಷ್ಟ ಆಯ್ತಾ, ಕ್ರಶ್ ಆಯ್ತಾ, ಆಯಿತು ಪ್ರಪೋಸ್ ಮಾಡ್ತಾರ. ಇಷ್ಟ ಆಯ್ತಂದ್ರೆ ಆಕಿನೂ ಒಪ್ಕೋತಾಳ, ಅವನು ಒಪ್ಕೋತಾನ, ಪ್ರೀತಿ ಮಾಡ್ತಾರ. ಎಷ್ಟು ದಿನ ಹೊಂದ್ಕೊಂಡಿರ್ತಾರ. ಆಮೇಲೆ ಬೇಸರ ಆಯ್ತಂದ್ರೆ ಬ್ರೇಕಪ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಹಂಗೆ ಅದ ರೀ, ಅವ್ರವ್ರ ಲೈಫ್ ಅವ್ರವ್ರು ನೋಡ್ಕೋತಾರೆ ಆಂಟಿ. ಬೇರೆಯವ್ರ ಸಂಬಂಧ ಯಾರು ಜೀವನ ತ್ಯಾಗ ಮಾಡಂಗಿಲ್ರಿ ಈಗ. ಹೆಂಗೆ ಹೇಳ್ತಾವಳು, ಎಷ್ಟು ಈಜಿ ಆಗಿ ಹೇಳ್ತಾಳ. ಯಾಕೆ ನೀನು ಯಾರನ್ನಾರು ನೋಡ್ಕೊಂಡೇನೋ? ಮತ್ತೆ ನಮ್ಮ ಅಮ್ಮಂದೊಂದು ಹೆಚ್ಚಿಂದನೇ ಏನ್ರ ಹೇಳಕ್ ಹೋದ್ನಿ ನನ್ನ ಬಲ್ಲೆ ಬರ್ತಾಳ. ಮತ್ತೆ ನಾ ಯಾರು ನೋಡ್ಕೊಳೆ ಯವ್ವ, ನನಗೆ ಓದಿದ್ರಾಗ ರಗಡಾಗ್ಯದ. ನನಗೆ ಅಂಥವೆಲ್ಲ ಪ್ರೀತಿ ಗೀತಿ ಇಷ್ಟ ಆಗಂಗಿಲ್ಲವ. ಸುಮಾ ಆಂಟಿ ಅವ್ರದ್ದು ಲವ್ ಮ್ಯಾರೇಜ್ ಏನಂದ್ರೆ ಭಾಳ ದೊಡ್ಡದದಾಳ ಯವ್ವ. ಅವ್ರ ಕತಿ ಕೇಳಕ್ಕೆ ನಿಂತಂದ್ರೆ ನೀನು ಮುಗಿಯಂಗೆ ಇಲ್ಲದು, ಅಷ್ಟು ದೊಡ್ಡ ಲವ್ ಸ್ಟೋರಿ ಅದ ಅವ್ರದ್ದು. ಓಹೋ, ಆಂಟಿಯರ್ದು ಲವ್ ಮ್ಯಾರೇಜ್ ಅಂದ್ರೆ. ಆಂಟಿ ನಿಮ್ಮ ಲವ್ ಸ್ಟೋರಿ ಹೇಳ್ರಲ್ಲ ಒಂದು ಸ್ವಲ್ಪ, ನನಗೆ ಕೇಳಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ಭಾಳ. ಅಯ್ಯಯ್ಯ, ಲವ್ ಸ್ಟೋರಿ ಹೇಳ್ಬೇಕಂತಿಕಿ ಹೋಗ ಯವ್ವ, ಅದು ಮುಗಿದೋದ ಕತಿ 15-16 ವರ್ಷ ಆಯ್ತು ತಿರುಗಿ. ಈಗ ಹೇಳಕ್ಕೆ ನಿಂತ ಮುಗಿಯಂಗಿಲ್ಲದು. ಇವತ್ತು ಕತಿ ದೊಡ್ಡದದು. ಲವ್ ಸ್ಟೋರಿ ಹೇಳಕ್ಕೆ ನಿಂತಂದ್ರೆ ಇವತ್ತಲ್ಲ 2-3 ದಿನ ಕೂತ್ರೂ ಮುಗಿಯಂಗಿಲ್ಲ, ಅಷ್ಟದ ಕತಿ. ಯಪ್ಪ ಹಂಗದ ರೀ. ಪ್ಲೀಸ್ ಹೇಳ್ರಿ ಆಂಟಿ, ನನಗೆ ಕೇಳಕ್ಕೆ ಕ್ಯೂರಿಯಾಸಿಟಿ ಒಂದು ಸ್ವಲ್ಪ ಹೇಳ್ರಲ್ಲ, ಏನಾಗುತ್ತೆ? ಅಂಕಲ್ ನೋಡ್ಲಿಕ್ಕೆ ಹಂಗೆ ಅನ್ಸಂಗೆ ಇಲ್ಲ ನೋಡ್ರಿ. ನೋಡ್ಲಿಕ್ಕೆ ಅನ್ಸಂಗಿಲ್ಲವ ನಿಮ್ಮ ಅಂಕಲ್ ಹಂಗೆ. ನನಗೆ ಎಷ್ಟು ಕಾಡ್ಸ್ಯಾರ ನನಗೆ ಗೊತ್ತದು.
ಹಿಂದೆ ಬಂದ್ರಂದ್ರ ಒಟ್ಟ ಬಿಡ್ತಿದ್ದಿಲ್ಲ. 9 ವರ್ಷ ತನ ಅಷ್ಟು ಕಾಡ್ಸ್ಯಾರ ನನಗೆ. ಬಿಡ್ಲೇ ಇಲ್ಲ ಅವ್ರು ಕೊನೆಗೂ. ಮಾಡ್ಕೊಳ್ಳೋ ತನ ಬಿಡ್ಲಿಲ್ಲ ನೋಡು ಮದುವೆನ. ಅಷ್ಟು ಡೇಂಜರ್ ಇದ್ದಾರೆ ನಿಮ್ಮ ಅಂಕಲ್. ಯಪ್ಪ 9 ವರ್ಷ ಕಾಡ್ಸಿರಿ ಏನ್ರಿ ನೀವು? ಭಾರಿ ಬಿಡ. ಅಲ್ಲ ನೀವೇನು ಒಪ್ಕೊಳ್ಳೇ ಇಲ್ಲ ಏನ್ರಿ ಅವರಿಗೆ? 9 ವರ್ಷನೂ ಒಪ್ಕೊಂಡಿಲ್ಲ ಅಂತಲ್ಲ, ಒಪ್ಕೊಳ್ಳೋದು ಒಲ್ಲೆ ಅನ್ನೋದು, ಒಪ್ಕೊಳ್ಳೋದು ಒಲ್ಲೆ ಅನ್ನೋದು, ಹಿಂಗೆ ಅದೇನೋ ಚಂಚಲ ಮನಸ್ಸಿನವ್ರು ಇರ್ತಾರಲ್ಲ, ಹಂಗಿದ್ದೆ ನಾನು. ಹಂಗಾಗಿ ಅವರು ಎಂಥ ಚಂಚಲ ಮನಸ್ಸಿದ್ರು ನನಗೇನು ಬಿಡಲಿಲ್ಲ. ಅವರು ಮಾಡ್ಕೊಳ್ಳೋ ತನ ಬಿಡಲೇ ಇಲ್ಲ. ಕಡೆಗೂ ಕಟ್ಕೊಂಡು ಬಂದು ನೋಡುವ ನಿಮ್ಮ ಅಂಕಲ್ ಮನೆಗೆ. ನಾ ಎಲ್ಲ ಅಷ್ಟು ಸ್ಟೋರಿ ಹೇಳ್ಕೊತ ಕುಳ್ಳಿವಾನ ಈಗ ಒಲ್ಲೆಗೆ ಹೋಗ ಶ್ರುತಿ. ಕಟ್ಕೊಂಡು ಬಂದು ನೋಡು ಅಂತ ಯಾಕೆ ನಿಟ್ಟುಸಿರು ಬಿಡ್ತೀನಿ? ಏನು ಕಡಿಮೆ ಮಾಡ್ಯಾನ? ರಗಡ್ ಚಂದ ಇಟ್ಟಾನಲ್ಲ. ಚಲೋನೇ ಇಟ್ಟಾರ ಬಿಡ್ರಿ, ಆರಾಮನೇ ಇದ್ದೀವಿ. ಆಂಟಿ ಪ್ಲೀಸ್ ನಿಮ್ಮ ಲವ್ ಸ್ಟೋರಿ ಹೇಳ್ರಿ. ಯವ್ವ ಈಗ ಬ್ಯಾಡ ಶ್ರುತಿ, ನಾ ಭಾಳತ್ತಾಯ್ತು ಬಂದು ಮನೆಗೆ. ನಿಮ್ಮ ಅಂಕಲ್ ಈಗ ಊಟಕ್ಕೆ ಬರ್ತಾರೆ. ನಾ ಲೇಟಾಗಿ ಹೋದ್ನಿ ಅಂದ್ರೆ ಮುಖ ಏನಂತಾರಲ್ಲ ರುದ್ರಾವತಾರ ತಾಳಿ ಬಿಡ್ತಾರೆ ಅವ್ರೀಗ. ಅಷ್ಟು ಪೇಷನ್ಸ್ ಇಲ್ಲ. ಇನ್ನೊಂದ್ಸಲ ಕೂತಾಗ ನಿನಗೆ ಫ್ರೀಯಾಗಿ ಸಿಕ್ಕಾಗಿ ಹೇಳ್ತೀನಿ ತಗೋ ನಾ ಎಲ್ಲ. ಹಾಂ, ಮಿಸ್ ಮಾಡಬಾರ್ದ ಆಂಟಿ? ಹೇಳಲೇಬೇಕು ನನಗೆ. ನಿಮ್ಮ ಲವ್ ಸ್ಟೋರಿ ಕೇಳ್ತೀನಿ ನಾನು. ಏನು ಮಾಡಾಕಿ? ಎಷ್ಟು ಒತ್ತಾಯ ಮಾಡ್ತಾಳೆ ನೋಡು, ಎಷ್ಟು ಆಸೆ ನೋಡಿಕಿ ಆಕಿನ ಲವ್ ಸ್ಟೋರಿ ಕೇಳ್ಬೇಕು ಅನ್ನೋದು. ಹಂಗೇನಿಲ್ರಿ, ಸಣ್ಣ ಹುಡುಗರು ಆಗ್ತಾವಲ್ರಿ, ಹಿಂಗೆ ಹೇಳನೇ ಆಂಟಿಗಳನ್ನ ಲವ್ ಮಾಡ್ಯಾರನ ಅಂತೇಳಿ ಕೇಳ್ಬೇಕು ಅನ್ನೋದು ಕ್ಯೂರಿಯಾಸಿಟಿ ರೀ, ಅದಕ್ಕೆ ಕೇಳ್ತಾರ. ಹೇಳ್ತೀನಿ ತಗೋಸಿರ್ತೀನಿ, ಏನು ಡೋಂಟ್ ವರಿ, ನಾ ಒಂದ್ಸಲ ಹೇಳ್ತೀನಿ ಅಂತ. ಹಾಂ ಸರಿ ಆಯ್ತು ಹೇಳ್ರಿ ಆಂಟಿ. ಆದ್ರೆ ಮಿಸ್ ಮಾಡಬಾರ್ದ, ಹೇಳಲೇಬೇಕು. ಹೇಳ್ತಾ ತಗೋರ ಇವು, ಅದ್ರಾಗ ಏನದ? ಕೇಳಿಲ್ಲ ಅಂದ್ರೆ ನಾ ಹೇಳ್ತೀನಿ ತಗೋ. ಏನು ಲವ್ ಮಾಡಿದ್ದೇನು ಹೇಳಕ್ಕೆ ಏನಾಗ್ತದ? ಈಗೆಲ್ಲ ಮದುವೆ ಆಗ್ಯಾವ, ಮಕ್ಕಳಾಗ್ಯಾವ, ಈಗೇನು ನಾಚ್ಕೋತಾಳಾಕಿ. ನಾ ಹೇಳ್ತೀನಿ ತಗೋಸಿರ್ತಿ ಆಕೆ ಹೇಳಿಲ್ಲ ಅಂದ್ರೆ. ಹಾಂ ಬಾ ಒಂದ್ಸಲ ನಾವಿಬ್ರು ಕೂತಾಗ ಬಾ, ನಿನಗೆಲ್ಲ ಡಿಟೇಲಾಗಿ ಹೇಳ್ತೀನಿ ಅಂತ. ನಿಮಗೂ ಗೊತ್ತದೇನ್ರಿ ಆಂಟಿ? ನನಗೆಲ್ಲ ಗೊತ್ತದ. ಒಂದೇ ಊರಲ್ಲ ನಾವು ಅವರು, ಹಂಗಾಗಿ ಎಲ್ಲ ಗೊತ್ತದ ನನಗೆ. ಏನು ಸುಮಾನ್ ಲವ್ ಸ್ಟೋರಿ ಹೇಳಮ್ಮ ಏನು ಬ್ಯಾಡ್ರಿ, ಹೇಳ್ರಿ ಅನ್ನೋದಾದ್ರೆ ಮುಂದಿನ ಎಪಿಸೋಡಿಂದ ಅವ್ರ ಲವ್ ಸ್ಟೋರಿ ಹೇಳ್ತೀವಂತ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಬಾಜುಕಿನ ಗಂಟೆ ಟನ್ ಅಂತ ಹೊಡೀರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವೆ, ನೀವೇ ಫಸ್ಟ್ ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.